ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಅಧಿಕ ಮಾಸ ಮುಕ್ತಾಯ ಆಗ್ತಾ ಇದೆ, ಅಧಿಕ ಮಾಸ ಮುಕ್ತಾಯ ಯಾವಾಗ ಆಗ್ತಾ ಇದೆ, ಮತ್ತೆ ಅಧಿಕ ಮಾಸ ಮುಗಿದ ಮೇಲೆ ಯಾವ ಮಾಸ ಪ್ರಾರಂಭ ಆಗುತ್ತೆ, ಇನ್ನು ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ, ಇನ್ನು ಅಮಾವಾಸ್ಯೆ ಇರೋದ್ರಿಂದ ಯಾವಾಗ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ಮುಕ್ತಾಯ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದಿಷ್ಟೇ ಅಲ್ಲದೆ ಜೂನ್ ತಿಂಗಳಲ್ಲಿ ಯಾವ್ಯಾವ ದಿನ ಒಳ್ಳೆ ದಿನ ಇದೆ, ಜುಲೈ ತಿಂಗಳಲ್ಲಿ ಯಾವ್ಯಾವ ದಿನ ಒಳ್ಳೆ ದಿನ ಇದೆ, ಇನ್ನು ಹಾಲು ಕುಸ್ಬೇಕು ಅಂತ ಅನ್ಕೊಂಡಿರೋರು, ಗೃಹ ಪ್ರವೇಶ ಮಾಡೋ ಅಂಥವ್ರು ಯಾವ ಮಾಸದಲ್ಲಿ ಮಾಡ್ಕೋಬೇಕು, ಈ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಧಿಕ ಮಾಸದಲ್ಲಿ ದಾನಗಳೇ ಆಗಿರ್ಬೋದು, ಪೂಜೆ ವ್ರತಗಳೇ ಆಗಿರ್ಬೋದು, ರಂಗೋಲಿನೇ ಆಗಿರ್ಬೋದು, ದೀಪಾರಾಧನೆ ಆಗಿರ್ಬೋದು, ಇನ್ನು ಯಾರೆಲ್ಲ ಮಾಡಿಲ್ಲ ಇನ್ನು ಒಂದೇ ಒಂದು ದಿನ ಬಾಕಿ ಇದೆ, ತಪ್ಪದೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅಧಿಕ ಮಾಸದಲ್ಲಿ ಯಾವುದೇ ಪೂಜೆ ವ್ರತ ರಂಗೋಲಿ ದೀಪಾರಾಧನೆ ಮಾಡಿದ್ರು ಕೂಡ ನಮಗೆ ಅಧಿಕ ಫಲ ಸಿಗುವಂಥದ್ದು. ಇದೇ 2026 ಜೂನ್ 15ನೇ ತಾರೀಕು ಸೋಮವಾರ ಅಮಾವಾಸ್ಯೆ ಇರುತ್ತೆ. ಇದನ್ನ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಅಂತಾನೂ ಕೂಡ ಕರೀತಾರೆ, ಅಥವಾ ಸೋಮವತಿ ಅಮಾವಾಸ್ಯೆ ಅಂತಾನೂ ಕೂಡ ಕರೆಯಲಾಗುತ್ತೆ. ಹಾಗಾಗಿ ಅಧಿಕ ಮಾಸ 14ನೇ ತಾರೀಕಿಗೆ ಮುಕ್ತಾಯ ಆಗ್ತಾ ಇದೆ. ಭಾನುವಾರ 14ನೇ ತಾರೀಕಿಗೆ ಭಾನುವಾರಗೆ ಅಧಿಕ ಮಾಸ ಮುಕ್ತಾಯ ಆಗ್ತಾ ಇದೆ. ಅವತ್ತು ಕೂಡ ಅಮಾವಾಸ್ಯೆ ತಿಥಿ ಕೂಡ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ 12:20 ಪ್ರಾರಂಭ ಆಗ್ತಾ ಇದೆ. 5ನೇ ತಾರೀಕು ಸೋಮವಾರ ಬೆಳಗ್ಗೆ 8 ಗಂಟೆಗೆ ಮುಕ್ತಾಯ ಆಗ್ತಾ ಇದೆ. ತುಂಬ ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ಗೃಹ ಪ್ರವೇಶ ಈ ದಿನ ಒಳ್ಳೆಯದಾ, ಹಾಲು ಕುಸ್ಬೋದಾ, ಆ ರೀತಿ ಎಲ್ಲ ಕೇಳ್ತಾ ಇದ್ರಿ. ಅದಕ್ಕೆ ಈ ಅಧಿಕ ಜ್ಯೇಷ್ಠ ಮಾಸ ಮುಗಿದ ಮೇಲೆ ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಮಾಸದಲ್ಲಿ ನೀವು ಯಾವುದೇ ಕಾರ್ಯಗಳನ್ನು ಕೂಡ ನೀವು ಮಾಡ್ಕೋಬೋದು. ಅಂದರೆ ಇವಾಗ ಹೇಳಿದ್ನಲ್ಲ, ಮನೆ ಹಾಲು ಕುಸ್ಬೋದು, ಮತ್ತು ಗೃಹ ಪ್ರವೇಶ ಮಾಡುವಂಥವ್ರು ಕೂಡ ಮಾಡ್ಕೋಬೋದು. ಯಾವುದೇ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡ್ಕೋಬೋದು. ಅಂದರೆ 15ನೇ ತಾರೀಕು ಅಮಾವಾಸ್ಯೆ ಆದ ನಂತರ ನೀವು ಬಾಡಿಗೆ ಮನೆಗೆ ಹೋಗೋದಾಗಿದ್ರೆ ಅಥವಾ ಬೇರೆ ಏನೇ ಒಂದು ನೀವು ಶುಭ ಕಾರ್ಯವನ್ನು ಪೆಂಡಿಂಗ್ ಇಟ್ಕೊಂಡಿದ್ರೆ ಆ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೋಬೋದು. ಅದನ್ನೆಲ್ಲ ಕೂಡ ಈ ತಿಂಗಳಲ್ಲಿ ಮಾಡ್ಕೊಬೋದು. ಮತ್ತು ಇದು ಆದಮೇಲೆ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಅಂದರೆ ಜುಲೈ 14ನೇ ತಾರೀಕು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಇರುತ್ತೆ. ಇದಾದಮೇಲೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಇನ್ನು ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಇವಾಗ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಜೂನು ಮತ್ತು ಜುಲೈ ತಿಂಗಳಲ್ಲಿ ಯಾವ್ಯಾವ ದಿನ ಏನೇನಿದೆ ಅಂತ ಡೀಟೇಲ್ ಆಗಿ ಇವಾಗ ತಿಳಿಸ್ತೀನಿ. ಜುಲೈ 14ನೇ ತಾರೀಕು ನಂತರ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಅಲ್ಲಿ ತನಕ ನಿಜ ಜ್ಯೇಷ್ಠ ಮಾಸ ಇರುತ್ತೆ. ಹಾಗೆ ಈಗ ಆಷಾಢ ಮಾಸದಲ್ಲಿ ಸಾಕಷ್ಟು ಜನ ಲಕ್ಷ್ಮೀ ವ್ರತಗಳನ್ನು ಶುರು ಮಾಡೋರು, ಅಂದರೆ ವೈಭವ ಲಕ್ಷ್ಮಿ ಆಗಿರ್ಬೋದು, ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಆಗಿರ್ಬೋದು ಮಾಡೋ ಅಂಥವ್ರು ಇರ್ತಾರಲ್ವಾ. ಅದಕ್ಕಿಂತ ಮೊದಲು ಈ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಾದೇವಿ ಪೂಜೆ ಮಾಡೋ ಅಂಥವ್ರು ಮಾಡಬೇಕಾಗತ್ತೆ. ಅಮಾವಾಸ್ಯೆ ಕಳೆದ ಮೇಲೆ ಯಾವುದೇ ಶುಕ್ರವಾರ ಆಗಿರ್ಬೋದು ಅಥವಾ ಜ್ಯೇಷ್ಠ ನಕ್ಷತ್ರ 28ನೇ ತಾರೀಕಿದೆ ಭಾನುವಾರ, ಆ ದಿನ ಕೂಡ ನೀವು ಮಾಡ್ಕೋಬೋದು. ಮತ್ತು ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನಿರ್ಜಲ ಏಕಾದಶಿ ಬರುತ್ತೆ 25ನೇ ತಾರೀಕು, ಮತ್ತು 27ನೇ ತಾರೀಕು ಪ್ರದೋಷ ಇರುತ್ತೆ, 29ನೇ ತಾರೀಕು ಹುಣ್ಣಿಮೆ ಇರುತ್ತೆ. ಈ ದಿನ ವಟ ಸಾವಿತ್ರಿ ವ್ರತ ಮಾಡಲಾಗುತ್ತೆ. ಇನ್ನು ಜುಲೈ 3ನೇ ತಾರೀಕು ಸಂಕಷ್ಟರ ಚತುರ್ಥಿ ಇರುತ್ತೆ. ಇನ್ನು 6ನೇ ತಾರೀಕು ಷಷ್ಠಿ, 8ನೇ ತಾರೀಕು ಅಷ್ಟಮಿ ಇರುತ್ತೆ, 10ನೇ ತಾರೀಕು ಏಕಾದಶಿ ಸರ್ವಾರ್ಥ ಏಕಾದಶಿ ಇರುತ್ತೆ, 12ನೇ ತಾರೀಕು ಪ್ರದೋಷ, 14ನೇ ತಾರೀಕು ಅಮಾವಾಸ್ಯೆ ಆದಮೇಲೆ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಹೀಗೆ ಈ ಮಾಸದಲ್ಲಿ ಇದೇ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಅತ್ಯಂತ ಒಳ್ಳೆಯ ದಿನಗಳು. ಹಾಗೆಯೇ ವೈಭವ ಲಕ್ಷ್ಮಿ ವ್ರತದ ಬಗ್ಗೆನೂ ಕೂಡ ತಿಳಿಸ್ತೀನಿ. ವೈಭವ ಲಕ್ಷ್ಮಿ ವ್ರತದ ಬಗ್ಗೆ ಕಂಪ್ಲೀಟ್ ಆಗಿ ಕಳಶ ಸ್ಥಾಪನೆಯಿಂದ ಹಿಡಿದು ವಿಸರ್ಜನೆವರೆಗೂ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ಜ್ಯೇಷ್ಠ ಮಾಸದಲ್ಲಿ ಮೊದಲು ಜ್ಯೇಷ್ಠಾದೇವಿ ಪೂಜೆ ಮಾಡ್ಕೋಬೇಕು. ಯಾರು ಮಾಡಿದಿರೋ ಅವರು ಮಾಡೋದೇನು ಬೇಡ. ಯಾವುದೇ ಶುಕ್ರವಾರ ಆದರೂ ನೀವು ಮಾಡ್ಕೋಬೋದು. 28ನೇ ತಾರೀಕು ಜ್ಯೇಷ್ಠ ನಕ್ಷತ್ರ ಇದೆ ಭಾನುವಾರ, ಈ ದಿನ ಕೂಡ ನೀವು ಮಾಡ್ಕೋಬೋದು. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬೇರೆ ಬೇರೆ ವಿಡಿಯೋ ನೋಡಿರ್ತೀರಾ. ನೀವು ಆ ರೀತಿ ನೀವು ಜ್ಯೇಷ್ಠಾದೇವಿ ಪೂಜೆ ಮಾಡ್ಕೊಂಡಿರ್ತೀರಾ. ಸಬ್ಸ್ಕ್ರೈಬಿಂದ ನಮ್ಮನ್ನು ಜ್ಯೇಷ್ಠಾದೇವಿ ಪೂಜೆನ ಬೆಳಗ್ಗೆ ಮಾಡಬೇಕು. ಅದೇ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಸಂಜೆ ಮಹಾಲಕ್ಷ್ಮಿ ಪೂಜೆನ ಮಾಡ್ಕೋಬೇಕಾಗುತ್ತೆ. ಜ್ಯೇಷ್ಠಾದೇವಿ ಪೂಜೆನ ಒಂದು ದಿನ ಮಾಡೋದು, ಆಮೇಲೆ ಇನ್ನೊಂದು ದಿನ ಮಹಾಲಕ್ಷ್ಮಿ ಪೂಜೆ ಮಾಡೋದು, ಆ ರೀತಿ ಮಾಡ್ಕೋಬಾರ್ದು. ಅದೇ ದಿನನೇ ಬೆಳಗ್ಗೆ ನೀವು ಜ್ಯೇಷ್ಠಾದೇವಿ ಪೂಜೆ ಮಾಡಿದ್ರೆ ಅದೇ ದಿನ ಸಂಜೆ ಮಹಾಲಕ್ಷ್ಮಿ ಪೂಜೆನ ಮಾಡ್ಕೋಬೇಕಾಗುತ್ತೆ. ಈ ಪೂಜೆ ಮಾಡಿದ ಮೇಲೆ ಯಾವುದೇ ಲಕ್ಷ್ಮಿ ವ್ರತಗಳನ್ನು ಕೂಡ ನೀವು ಮಾಡ್ಕೋಬೋದು.
ಯಾಕಂದರೆ ಲಕ್ಷ್ಮೀ ವ್ರತನ ಪ್ರಾರಂಭ ಮಾಡಿ ಅರ್ಧದಲ್ಲೇ ಮತ್ತೆ ಜ್ಯೇಷ್ಠಾದೇವಿ ಪೂಜೆ ಮಾಡಿ ಮತ್ತೆ ಪೂಜೆ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದರೆ ಈ ರೀತಿ ಮಾಡೋ ಹಾಗಿಲ್ಲ. ಹಂಗಾಗಿ ಮುಂಚಿತವಾಗಿಯೇ ನೀವು ಈ ಜ್ಯೇಷ್ಠಾದೇವಿ ಪೂಜೆ ಮಾಡ್ಕೋಬಹುದು. ಈಗ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ, ಅಮಾವಾಸ್ಯೆ ಆದಮೇಲೆ ಯಾವುದೇ ಶುಕ್ರವಾರ ನೀವು ಮಾಡ್ಕೋಬಹುದು. ಇದಾದ್ಮೇಲೆ ನೀವು ಆಷಾಢ ಮಾಸದಲ್ಲಿ ವ್ರತಗಳನ್ನು ಪ್ರಾರಂಭ ಮಾಡ್ಕೋಬಹುದು. ನೀವು ಯಾರೆಲ್ಲ ಅಧಿಕ ಮಾಸ ಪೂಜೆ ಮಾಡಿಲ್ವೋ ನಾಳೆ ಒಂದೇ ಒಂದಿನ ಬಾಕಿ ಇದೆ, ನಾಳೆ ತಪ್ಪದೆ ಮಾಡ್ಕೊಳ್ಳಿ. ಇನ್ನು ನಾಳೆ ಶನಿವಾರ ತ್ರಯೋದಶಿ ಇರುತ್ತೆ, ಅಂದರೆ ಶನಿ ಪ್ರದೋಷ ಇರುತ್ತೆ. ಈ ದಿನ ಕೂಡ ನೀವು ಮಾಡ್ಕೋಬೋದು. ಅವತ್ತು ಮಾಸ ಶಿವರಾತ್ರಿ ಕೂಡ ಇದೆ. ಶಿವ ಮತ್ತು ಶನೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡೋದು, ನಿಮ್ಮ ಕೈಯಲ್ಲಾದಷ್ಟು ದಾನಗಳನ್ನು ಕೊಡೋದು ಒಳ್ಳೆಯದು. ಭಾನುವಾರ ಮಧ್ಯಾಹ್ನ 12:20 ಅಮಾವಾಸ್ಯೆ ಶುರು ಆಗುತ್ತೆ. ಹಂಗಾಗಿ ಅದಕ್ಕಿಂತ ಮೊದಲು ದೇವ್ರ ಮನೆನ ಕ್ಲೀನ್ ಮಾಡ್ಕೋಬೋದು, ಅಥವಾ ಶನಿವಾರ ಕೂಡ ದೇವ್ರ ಮನೆನ ಕ್ಲೀನ್ ಮಾಡ್ಕೋಬೋದು. ಭಾನುವಾರ ಕೂಡ ಅಮಾವಾಸ್ಯೆ ಇರುತ್ತೆ ಅಲ್ವಾ, ಅವತ್ತು ಕೂಡ ನೀವು ಮಾಡ್ಕೋಬೋದು. ಸೋಮವಾರ ಕೂಡ ನೀವು ಮಾಡ್ಕೋಬೋದು. ಸೋಮವಾರ ಪೂಜೆ ಮಾಡೋರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬೇಕಾಗುತ್ತೆ. ಕಾರಣ ಬೆಳಗ್ಗೆ 8:30 ಅಮಾವಾಸ್ಯೆ ತಿಥಿ ಮುಗ್ದೋಗುತ್ತೆ. ಆದರೂ ಸೂರ್ಯೋದಯದ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇರುತ್ತೆ ಅಂತ ಹೇಳಿ ಸೋಮವಾರ ಕೂಡ ಅಮಾವಾಸ್ಯೆ ಲೆಕ್ಕ ಬರುತ್ತೆ. ಅವತ್ತಿನ ದಿನ ಕೂಡ ನೀವು ಮಾಡ್ಕೋಬೋದು. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.